ಇದು ವಿಕ್ರಾಂತ್ ಅಂತೇಳಿ ಆನೆ ನಮ್ಮ ಸಕಲೇಶಪುರ ಭಾಗದಲ್ಲಿ ಬಿಕ್ಕೋಡು ವ್ಯಾಪ್ತಿಯಲ್ಲಿ ಒಂದು 4-5 ಆನೆಗಳನ್ನು ಒಂದು ಪರ್ಮಿಷನ್ ಕೊಟ್ಟರು. ಮಾರ್ಚ್ ತಿಂಗಳು ಮೊದಲನೇ ವೀಕ್. ಈಗೇನು ನಮ್ಮ ಭೀಮಾ ಇದೆಯಲ್ಲ ಆನೆ, ಇದನ್ನು ಹಿಡಿಬೇಕಂದ್ರೆ ತುಂಬ ಸಮಸ್ಯೆ ಕೊಟ್ಟಿತ್ತು. ಅದು ವಿಕ್ರಾಂತನ ಅವತ್ತು ಅಲ್ಲಿ ಹಿಡಿದು ಸಕ್ಕರೆ ಬೈಲಿಗೆ ಅದನ್ನು ಪಳಗಿಸೋಕೆ ಅಂತ ಹಾಕಿದ್ರು. ಆಮೇಲೆ ಅವತ್ತು ಅಲ್ಲಿ ಆಗಿರೋ ಗಾಯನೋ ಅಥವಾ ಇಲ್ಲಿ ಪಳಗಿಸೋಕೆ ಆಗಿರೋ ಗಾಯನೋ ಒಂದಿಷ್ಟು ಸಿಕ್ಕಾಪಟ್ಟೆ ಗಾಯಗಳಾಗಿ ಕೀವೆಲ್ಲ ಆಗ್ತಾಯಿತ್ತು. ಈಗ ಅದು ಗಾಯಗಳು ರಿಕವರ್, ಅಂದರೆ ತುಂಬ ಮಳೆ ಅಲ್ವಾ, ಅಲ್ಲಿಂದ ಇಲ್ಲಿವರೆಗೆ ಮಳೆ ಸಿಕ್ಕಾಪಟ್ಟೆ ಇತ್ತು, ಗಾಯಗಳು ಮಾಹಿತಿ ಇರಲಿಲ್ಲ. ಈಗ ಅದು ಗಾಯಗಳು ಮಾಹಿತಿ ಇದೆ. ಇದು 1-2 ಸರಿ ನಾವೇ ಸ್ಟೋರಿ ಮಾಡಿದ್ವಿ. ಈಗ ಗಾಯಗಳು ಮಾಹಿತಿ ಇದೆ ಅನ್ನೋದೊಂದು ಹೋಪ್ಫುಲಿ ಏನೋ ಒಂದು ಒಳ್ಳೆ ಸೈನ್ ಅಂತ ಅನಿಸುತ್ತೆ. ಚೆನ್ನಾಗಿ ಓಡಾಡ್ತಾ ಇದೆ. ಅದಕ್ಕೆ ಗಾಯಗಳಿಗೆಲ್ಲ ಇದನ್ನು ಹೋಗ್ತಿದ್ದಾರೆ, ಟ್ರೀಟ್ಮೆಂಟ್ ಏನೋ ಮಾಡ್ತಿದ್ದಾರೆ, ಸ್ವಲ್ಪ ಅದು ಮುಲಾಮಿಗಿಲ್ಲ ಮೊದಲನ್ನ ಹಚ್ತಿದ್ದಾರೆ. ಬಟ್ ಈಗ ಒಳ್ಳೆ ರೀತಿಯಲ್ಲಿ ಸ್ನಾನ ಮಾಡಿಬಿಟ್ಟು ಚೆನ್ನಾಗಿ ಬಂದಿದೆ ಅಷ್ಟೇ. ಇಲ್ಲಿ ಇಲ್ಲಿ ಈ ವಿಕ್ರಾಂತ್ ಇದೆಯಲ್ಲ, ಇದು ಆನೆದು ಕತೆಗಳು ಸಿಕ್ಕಾಪಟ್ಟೆ ಬರ್ತಾ ಇರ್ತವೆ. ಅಂದರೆ ವಿಕ್ರಾಂತನ ಅಲ್ಲಿ ಹಿಡಿದಿರು, ಇಲ್ಲಿಂದ ತಂದರು, ಹಂಗೆ ಹಿಂಗೆ ಅಂತ ಅಷ್ಟೇ ನಮಗೆ ವಿಷಯಗಳು ಗೊತ್ತಿರುತ್ತೆ. ಇದು ವಿಕ್ರಾಂತದ್ದು ನಾನು ಒಂದು 2 ಸ್ಟೋರಿ ಮಾಡೋ ಅವಕಾಶ ಸಿಕ್ಕಿತ್ತು. ಒಂದು ಹಾಸನದಲ್ಲಿ ಕ್ಯಾಪ್ಚರ್ ಆದ ಸಮಯದಲ್ಲೂ ಆಗಿತ್ತು, ಇಲ್ಲೂ ಆಗಿತ್ತು. ಸ್ಟೋರಿ ಬರೆದ ಮೇಲೆ ನನಗೆ ಆಫೀಸರ್ಸು ಮತ್ತು ಕೆಲವರು ನನ್ನ ಸ್ನೇಹಿತರು ಹೇಳ್ತಿದ್ದಿದ್ರು, ಇದು ಏನು ಮಾಡ್ತಿತ್ತು, ಇದು ಆ ಕಾಡಾನೆ ಭೀಮನ್ ಜೊತೆ ಸೇರ್ಕೊಬಿಡ, ಅದ್ರ ಫ್ರೆಂಡ್ ಅದು. ಮತ್ತು ಇನ್ನೊಂದು ಅಡ್ಕ ಬಡ್ಕ ಒಂದಿದೆ, ಅವೆಲ್ಲ ಅದೇ ಆ ಭಾಗದ ಆನೆಗಳು, ನಮ್ಮ ಸಕಲೇಶಪುರ ಮತ್ತು ಬೇಲೂರು ಈ ಭಾಗದಲ್ಲಿ ಓಡಾಡ್ಕೊಂಡಿರೋಂಥ ಆನೆಗಳು. ಈ ವಿಕ್ರಾಂತನ ಕ್ಯಾಪ್ಚರ್ ಮಾಡೋ ಟೈಮಲ್ಲಿ ಭೀಮಾ ಬಂದು ಎಂಟ್ರಿ ಕೊಟ್ಬಿಡೋದು. ಭೀಮಾ ಎಂಟ್ರಿ ಕೊಟ್ಟು ವಿಕ್ರಾಂತ್ ಹಿಡಿಯೋದಿದ್ದಂಗೆ ತಡೆಯೋದು. ಅದು ಒಂಥರ ಫ್ರೆಂಡ್ಸು ಆ ಥರ. ಅದು ಎಲ್ಲೋ ಇರ್ತಿತ್ತು, ಬಂದು ಎಂಟ್ರಿ ಕೊಟ್ಬಿಡೋದು. ವಿಕ್ರಾಂತನ ಹಿಡಿಬೇಕಾದ್ರೆ ಭೀಮನ್ನ ಮಲಗಿಸಿ, ಭೀಮನನ್ನು ಸೆಡೆಕ್ಟ್ ಮಾಡಿಬಿಟ್ಟು, ಭೀಮನ್ನ ಅಂದರೆ ಅದನ್ನು ಒಂದು ಕಡೆ ಅದನ್ನು ಕೆಪ್ಟಿವ್ ಮಾಡಿಬಿಟ್ಟು ಅಂದರೆ ಮಲಗಿಸಿ ಆಮೇಲೆ ಇದನ್ನು ಹಿಡಿತಾರೆ. ಸೊ ಹಾಗಾಗಿ ವಿಕ್ರಾಂತ್, ಭೀಮಾ, ಈ ಅಡ್ಕ ಬಡ್ಕ ಇವೆಲ್ಲ ಆನೆಗಳಿದೆಯಲ್ಲ, ಅವೆಲ್ಲ ಒಂದು ಸ್ನೇಹಿತರ ಬಳಗ ಇದು. ಈ ಮತ್ತೆಲ್ಲ ಗಂಡು ಮಕ್ಕಳನ್ನೇ ಕಟ್ಕೊಂಡು ಓಡಾಡೋ ಬಳಗ ಇದು. ಭಾಳ ಚೆನ್ನಾಗಿತ್ತು ಆ ಕಾಡಿನ ಕತೆಗಳು. ಈಗೆಲ್ಲ ಇವುಗಳು ಆನೆಗಳು ಕ್ಯಾಪ್ಚರ್ ಆದಂಗೆ ಆ ಕಾಡಿನ ಕತೆಗಳು ಕೂಡ ಫಿನಿಶ್ ಆಗ್ಬಿಟ್ಟು, ಆಲ್ಮೋಸ್ಟ್ ಫಿನಿಶ್. ನೋಡಿ ವಿಕ್ರಾಂತ್ ಈಗ ಅಡ್ಕ ಬಡ್ಕಂದು ಈಗ ಇದೇ ಕಾಲಲ್ಲಿ ಕಾಲು ಮುರ್ಕೊಂಡಿದೆ. ಇದು ವಿಕ್ರಾಂತ್ ಈಗ ರಿಕವರ್ ಆಗ್ತಾ ಇದೆ. ಇನ್ನು ಭೀಮನ್ ಒಂದು ಕೋರೆ ಕಳ್ಕೊಂಡ್ಬಿಟ್ಟು ಭೀಮಂದು ಮುಗಿದೋಯ್ತು ಕತೆ. ಈಗ ಅಂದರೆ ಆ ಮೊದಲಿನ ಸ್ಟ್ರೆಂತ್ ಇರೋದಿಲ್ಲ, ಆಮೇಲೆ ಅದು ಆ ಲುಕ್ಕು ಇರೋದಿಲ್ಲ, ಮುಗೀತು. ಎರಡು ಕೋರೆ ಇದ್ದಾಗ ನೋಡೋಕ್ಕೆ ಚೆಂದ, ಒಂದು ಕೋರೆ ಹೋದಾಗ ಈ ಥರದ ಸಮಸ್ಯೆ ಆಗುತ್ತೆ. ಇದು ವಿಕ್ರಾಂತ್ ಕತೆ ಇದೆ. ಇದು ಒಂದು ಸಣ್ಣ ಕತೆ. ಅಲ್ಲಿ ನಿಮಗೆ 100 ಕತೆಗಳು ಸಿಗ್ತವೆ. ಇವರು ಹೆಂಗೆಲ್ಲ ಇವ್ರಿಗೂ ಈ ಆನೆಗಳು ಆಟ ಆಡಿಸ್ತಿದ್ವು ಅಲ್ಲಿ ಅಂತ. ಈಗ ನೋಡಿ ಏನೂ ಇಲ್ಲೇ ಆರಾಮಾಗಿ ಪಾಪ ಒಂಥರ ಜೈಲಲ್ಲಿದ್ದಂಗೆ ಕೂತಿದ್ದಾವೆ. ಇದಕ್ಕೆಲ್ಲ ನಮ್ಮದು ಮೊದಲನೇ ಕಾರಣ ಏನು ಅಂದರೆ, ನಾವು ಈಗ ಬೆಳೆ ತಿಂತು ಅಂತ ಪೊಲಿಟಿಕಲ್ ಪ್ರೆಷರ್ ಮಾಡ್ತೀವಿ, ಹಿಡಿಸ್ತೀವಿ. ಈಗ ಚಿಕ್ಕಮಗಳೂರು ಭಾಗದಲ್ಲಿ ಅಷ್ಟೊಂದು ಆನೆಗಳನ್ನು ಹಿಡಿಯೋ ಅನಿವಾರ್ಯ ಇರೋದಿಲ್ಲ. ಆದರೆ ಬೆಳೆಗೆ ಪರಿಹಾರ ಸಿಗೋದಿಲ್ಲ ಅನ್ನೋ ಕಾರಣಕ್ಕಾಗಿ, ಒಳ್ಳೆ ಪರಿಹಾರ ಸಿಗೋದಿಲ್ಲ ಮತ್ತು ಬಹುವಾರ್ಷಿಕ ಬೆಳೆಗಳನ್ನು ತಿಂತವೆ ಅನ್ನೋ ಕಾರಣಕ್ಕಾಗಿ ಪೊಲಿಟಿಕಲ್ ಪ್ರೆಷರ್ ತಂದುಬಿಟ್ಟು ಆನೆಗಳನ್ನು ಕ್ಯಾಪ್ಚರ್ಗೆ ಮಾಡ್ತಾರೆ. ಈಗ ಅಲ್ಲಿ ಟಿ ಡಿ ರಾಜೇಗೌಡರು ನಮ್ಮ ಚಿಕ್ಕಮಗಳೂರು ನೋಡಿ, ಇಲ್ಲೇ ಎರಡು ಆನೆಗಳು ಇನ್ನೂ ಇದ್ದಾವೆ, ಅದು ರಿಕವರ್ ಆಗಿದ್ದಾವೆ. 2 ಆನೆಗಳನ್ನ ಇವಾಗ ಬಾಳೆಹೊನ್ನೂರು ಭಾಗದಲ್ಲಿ ಹಿಡಿದಂಥ ಆನೆ, ಅಂದರೆ NR ಪುರದಲ್ಲಿ. ಈ ಥರ ಇನ್ನೂ 2 ಇಲ್ಲಿ ಬರಬೇಕಿತ್ತು, ಅವು ಬರಲಿಲ್ಲ, ಕಾರಣಾಂತರದಿಂದ ತರಲಿಲ್ಲ. ಇಲ್ಲೆಲ್ಲಿ ಮೊದಲೇ ಕ್ರೌಡ್ ಆಗಿದೆ ಅಂತ.
ಸೊ ಈ ಚಿಕ್ಕಮಂಗ್ಳೂರು ಭಾಗದ ಅಷ್ಟು ಆನೆಗಳು ಇಲ್ಲೇ ಬಂದುಬಿಟ್ಟು ಇಲ್ಲೇ ಒಂದು ಕೊಳೆಯೋ ಸ್ಥಿತಿಯಲ್ಲಿ ತಲುಪಿಬಿಡ್ತಿದ್ವು. ಹಾಗಾಗಿ ನಾವು ಹಿಡಿಯೋದನ್ನು ಸ್ಟಾಪ್ ಮಾಡಿದರೆ ಮಾತ್ರ ಇವು ನರಳಾಟಗಳ ಬಗ್ಗೆ ನಾವು ಮಾತಾಡ್ಬೋದು. ಅದನ್ನು ಹೊರತಾಗಿ ನಾವು ಸುಮ್ಮನೆ ಮಾತಾಡಿದ್ರೆ ಅದರಲ್ಲಿ ಏನು ಅರ್ಥ ಇರೋದಿಲ್ಲ. ಅಷ್ಟೇ ಬೇಕು. ಈ